ಸುನಿಲ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳಿದೆ. ಸುನಿಲ್ ಜಿ, ನಾನು ಆಗ್ಲೇ ಕೇಳಿದೆ, ನೆಕ್ಸ್ಟ್ ಮುಂದಿನ ಹೋರಾಟ ಕಾನೂನು ಹೋರಾಟ ಅವ್ರಿಗೆ ಖಂಡಿತವಾಗ್ಲೂ ಅವಕಾಶ ಇದ್ದೇ ಇದೆ. ಆದ್ರೆ ವಿನಯ್ ಕುಲಕರ್ಣಿ ಅವರ ಮೇಲೆ ಬಹಳ ಪ್ರಬಲವಾದಂತಹ ಸೆಕ್ಷನ್ಗಳ ಅಡಿಯಲ್ಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಸೊ ಅದು ಎಲ್ಲವನ್ನ ಪ್ರೂವ್ ಮಾಡುವಲ್ಲಿ ಈಗ ಪ್ರಾಸಿಕ್ಯೂಷನ್ ಕೂಡ ಸಕ್ಸೀಡ್ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಮತ್ತೊಂದಷ್ಟು ಡೀಟೇಲ್ಸ್ ನೀಡೋದಾದ್ರೆ ಸುನಿಲ್ ಜಿ. ಸುನಿಲ್ ಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೊಮ್ಮೆ ಅವ್ರನ್ನ ನಾನು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಾವು ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಸುನಿಲ್ ಜಿ, ಕೇಳಿಸ್ತಿದ್ಯಾ? ಎಸ್, ನಾನು ಅದೇ ಕೇಳ್ತಾ ಇದ್ದೆ. ಬಹಳ ಪ್ರಬಲವಾದಂತ ಸೆಕ್ಷನ್ಗಳ ಅಡಿಯಲ್ಲಿ ವಿನಯ್ ಕುಲಕರ್ಣಿ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. A15 ಅಂತ ಮಾಡಿದ ತಕ್ಷಣ ನಾನು ಆರಂಭದಲ್ಲೂ ಕೇಳಿದ್ದೆ, ಯೂಶಲಿ ಈ ಹಿಂದೆ A15, A6 ಈ ತರ ಇರೋರ್ನೆಲ್ಲ ಕೆಲವೊಂದ್ಸಲಿ ಪ್ರಕರಣದಿಂದ ಕೈ ಬಿಟ್ಟಿರೋದು ಇದೆ, ಮತ್ತು ಅಂತವ್ರಿಗೆಲ್ಲ ಕಡಿಮೆ ಶಿಕ್ಷೆ ಆಗಿರೋದು ಇದೆ. ಆದ್ರೆ ಇಲ್ಲಿ ವಿನಯ್ ಕುಲಕರ್ಣಿ ಅವರ ಲಿಂಕ್ ಇತ್ತಲ್ಲ ಈ ಪ್ರಕರಣಕ್ಕೆ, ಅಂದ್ರೆ ಮಾಸ್ಟರ್ ಮೈಂಡ್ ಯಾರು ಅನ್ನೋಂಥದ್ದು ಅದು ಬಹಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಹೋಗಿತ್ತು, ಈ ಒಂದು ಅವರು ಅದನ್ನ A15 ಮಾಡಿದ್ರು. ಸೊ ಇದ್ರ ಬಗ್ಗೆ ಒಂದಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಎಸ್ ಮೇಡಮ್, ಈಗ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಯಾರು ನೇರವಾಗಿ ಭಾಗಿಯಾಗಿದ್ರು, ಯಾರು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ರು ಅವ್ರನ್ನೆಲ್ಲ ಅಕ್ಯೂಸ್ಡ್ 1, 2, 3, 4 ಅಂತ ಮಾಡ್ತಾ ಬಂದ್ರು. ಅದ್ರಲ್ಲಿ ಬಸವರಾಜ್ ಮುತ್ತಗಿ ಯಾರಿದ್ರು, ಈಗ ಯಾರು ಮಾಫಿ ಸಾಕ್ಷಿ ಆಗಿದ್ರು, ಅಪ್ರೂವರ್ ಆಗಿದ್ರು, ಅವರು ಈ ವಾಸ್ ಅಕ್ಯೂಸ್ ನಂಬರ್ 1. ಅವರೇ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡ್ ಜೊತೆನಲ್ಲಿ ಈ ಟೀಮ್ ಅನ್ನ ಕರ್ಕೊಂಡ್ಬಂದು ಇದ್ರ ಜೊತೆ 6 ರಿಂದ 7 ಜನ ಹುಡುಗರು ಅವರೆಲ್ಲ A2, A3, A4 ಅಂತೆಲ್ಲ ಬಂದ್ರು. ಹಾಗಾಗಿ ಮೊದಲು ಚಾರ್ಜ್ ಶೀಟ್ ಆದಂತದ್ದು ಬರೀ 6 ಜನ ಮೇಲೆ ಮಾತ್ರ. ಸಿಬಿಐ ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ಮೇಲೆ ಕಾನೂನಾತ್ಮಕವಾಗಿ ಏನಾಗುತ್ತೆ, ಸೆಪರೇಟ್ ಆಗಿ FIR ಮಾಡ್ಕೊಂಡಿಕ್ಕೆ ಆಗೋದಿಲ್ಲ, ಸೇಮ್ FIR ನ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಹಾಗಾಗಿ ಈ 6 ಜನ ಯಾರು ಆರೋಪಿಗಳಿದ್ರು, 6 ಜೊತೆ 7, 8 ಅಂತ ಒಬ್ಬೊಬ್ಬರೇ ಆಡ್ ಮಾಡ್ತಾ ಹೋದ್ರು. ಈ 6 ಜನ ಬಿಟ್ಟು ಇವರಿಗೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದಂತವ್ರು, ವೆಹಿಕಲ್ಸ್ ಕೊಟ್ಟಂತವ್ರು, ಹಣ ಕೊಟ್ಟವರು, ಮತ್ತು ಇವ್ರ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಜೊತೆ ಟಚ್ ಇದ್ದವರು, ಅವರೆಲ್ಲರನ್ನೂ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಾ ಬರ್ತಾರೆ. ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಬಂದಾಗ 14 ಜನ ಆರೋಪಿಗಳು ಅರೆಸ್ಟ್ ಆದಾಗ ಎಲ್ಲರಿಗೂ ಕಾಮನ್ ಲಿಂಕ್ ಕಂಡದ್ದು ವಿನಯ್ ಕುಲಕರ್ಣಿ ಅವರೊಬ್ಬರೇ. ಎಲ್ಲರ ಜೊತೆ ಟಚ್ ಇದ್ದಂಥವ್ರು, ಎಲ್ಲರಿಗೂ ಕೂಡ ಪರೋಕ್ಷವಾಗಿ ಅವರು ಮಾವನ್ ಮುಖಾಂತರ ದುಡ್ಡು ಕೊಟ್ಟಂತವ್ರು, ರೆಸಾರ್ಟ್ ಅಲ್ಲಿ ಭೇಟಿ ಮಾಡಿದಂಥವ್ರು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾಲ್ ರೆಕಾರ್ಡ್ಸ್ ಮ್ಯಾಚ್ ಆಗ್ತಿದ್ದಂಥದ್ದು, ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ದ್ವೇಷ ಇದ್ದಂಥದ್ದು, ಮೋಟಿವ್ ಇದ್ದಂಥದ್ದು ವಿನಯ್ ಕುಲಕರ್ಣಿ ಅವರು ಮಾತ್ರ. ಮತ್ತು ಅತಿ ಹೆಚ್ಚು ಪ್ರಭಾವವನ್ನು ಬಳಸಿ ಪೊಲೀಸ್ ಅಧಿಕಾರಿಗಳ ಜೊತೆ ಇನ್ಫ್ಲೂಯೆನ್ಸ್ ಮಾಡಿಸಿ, ಮತ್ತು ಈವನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಲ್ಲಿ ಬದಲಾವಣೆ ಮಾಡಿ ಎಲ್ಲವನ್ನೂ ಮಾಡಿದಂಥವ್ರು ವಿನಯ್ ಕುಲಕರ್ಣಿ. ಹಾಗಾಗಿ ಅವ್ರನ್ನ ಅಕ್ಯೂಸ್ ನಂಬರ್ 15 ಅನ್ನ ಮಾಡ್ತಾರೆ. ಮಾಡಿದ್ಮೇಲೂ ಕೂಡ ಈ ಒಂದು ತಾವು ಹೇಳಿದಂಗೆ ಅಕ್ಯೂಸ್ 15, 16 ಎಲ್ಲ ಲೆಸರ್ ರೋಲ್ ಇದ್ದಾಗ ಮಾತ್ರ ಅವ್ರನ್ನ ಮಾಡ್ತಾ ಹೋಗ್ತೀವಿ. ಬಟ್ ಆಲ್ರೆಡಿ ಈಗ ಸ್ಟೇಟ್ ಪೊಲೀಸ್ ಅವರು 6 ಜನ ಮೇಲೆ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ಅದು CBI ಬಂದು ಜಸ್ಟ್ ಕಂಟಿನ್ಯೂ ಮಾಡ್ಕೊಂತ ಹೋದ್ರು. ಮಾಡಿದ್ಮೇಲೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಹುಡುಕಿದಾಗ ವಿನಯ್ ಕುಲಕರ್ಣಿ ಅವರೇ ಸೂತ್ರಧಾರ ಅಂತ ಗೊತ್ತಾಯ್ತು. ಎಲ್ಲದಕ್ಕೂ ಮಾಸ್ಟರ್ ಮೈಂಡ್ ಇವರೇ ಅಂತ ಗೊತ್ತಾಯ್ತು. ಹಾಗಾಗಿ ನ್ಯಾಯಾಧೀಶರು ಏನ್ ಮಾಡಿದ್ದಾರೆ, ಒಟ್ಟಿಗೆ ಎಲ್ಲರಿಗೂ ಕೂಡ ಎಕ್ಸೆಪ್ಟ್ ದಿ ಅಕ್ಯೂಸ್ ನಂಬರ್ 19 ಒಬ್ಬರು ಬಿಟ್ಟು ಎಲ್ಲರಿಗೂ ಒಟ್ಟಿಗೂ ಕೂಡ ಎಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಂಚನೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲವರು ಡೈರೆಕ್ಟ್ ಆಗಿ ಮರ್ಡರ್ ಮಾಡಿದ್ದಾರೆ, ಕೆಲವರು ಮರ್ಡರ್ ಮಾಡಿಸಿದ್ದಾರೆ, ಕೆಲವರು ಹಣಕಾಸಿನ ಸಹಾಯ ಕೊಟ್ಟಿದ್ದಾರೆ, ಕೆಲವರು ಎವಿಡೆನ್ಸ್ ನ ಹಾಳು ಮಾಡಿದ್ದಾರೆ. ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 201. ಹಾಗಾಗಿ ಅಕ್ಯೂಸ್ ನಂಬರ್ 19 ಮಾತ್ರ ಕಮ್ಮಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇವೊಂದು ಕಾನ್ಸ್ಪಿರಸಿನಲ್ಲಿ ಸಣ್ಣ ಪುಟ್ಟ ಭಾಗಿಯಾಗಿ ಎವಿಡೆನ್ಸ್ ಇಲ್ಲದಿದ್ರು ಕೂಡ ಅವ್ರು ಇವ್ರಿಗೆಲ್ಲ ಹೆದರಿಸಿರುವಂತದ್ದು, ಸಾಕ್ಷಿ ನಾಶ ಮಾಡಿರುವಂತದ್ದು, ಹಾಗಾಗಿ 7 ವರ್ಷ ಅವ್ರಿಗೆ ಮಾತ್ರ ಸಿಕ್ಕಿದೆ. ಮಿಕ್ಕಿದ ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ಮತ್ತು ಪರೋಕ್ಷವಾಗಿ ಆ ಮರ್ಡರ್ ಆಗ್ಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಜೊತೆಯಲ್ಲಿ ಸೇರಿಕೊಂಡು ಕೆಲವರು ಅವ್ರ ಕೈಲಿ ಮಾಡಿಸಿ ಮತ್ತು ಹೆಲ್ಪ್ ಅನ್ನು ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಅನ್ನು ಕೊಟ್ಟಿದ್ದಕ್ಕೋಸ್ಕರ ಎಲ್ಲ 16, 17 ಜನಕ್ಕೆ ಇವರು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಆರೋಪಿಗಳು ಸರಿ ಸಮಾನ ಈಕ್ವಲ್ ಸ್ಟ್ಯಾಂಡ್ ಅಲ್ಲಿ ನಿಲ್ತಾರೆ, ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೂಡ ಬಹಳಷ್ಟು ಇಂಟರ್ಪ್ರಿಟೇಷನ್ ಇದೆ. ಈ ಸ್ವಾಮಿ ಶ್ರದ್ಧಾನಂದರ ಕೇಸು ತಮಗೂ ಗೊತ್ತು, ತಮ್ಮ ಚಾನೆಲ್ ಬಹಳಷ್ಟು ಸಲ ಹಾಕಿದ್ರಿ. ಅಲ್ಲೂ ಕೂಡ ಶ್ರದ್ಧಾನಂದ ಕೂಡ ಕೊಲೆ ಮಾಡಿದಾಗ 30 ವರ್ಷ ಆತ ಜೈಲಲ್ಲಿ ಇದ್ದಾನೆ. ಆತನು ಕೂಡ ಡೆತ್ ಪೆನಾಲ್ಟಿಯನ್ನು ಕೊಟ್ಟಿದ್ರು. ಜೀವಾವಧಿ ಮತ್ತು ಜೀವಿತಾವಧಿ ಇದ್ರ ಬಗ್ಗೆ ಸ್ವಲ್ಪ ಜನಗಳಿಗೂ ಕನ್ಫ್ಯೂಷನ್ಸ್ ಇದೆ. ಸೊ ಅದ್ರ ಬಗ್ಗೆ ನೀವು ನಂಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ ಪ್ಲೀಸ್? ಖಂಡಿತ ಮೇಡಮ್. ಈಗ ನಾವು ಕಾನೂನಾತ್ಮಕವಾಗಿ CRPC ಅಥವಾ ಈಗ ಬಂದಿರುವಂತ BNSS ಭಾರತೀಯ ನ್ಯಾಯ ಸಂಹಿತೆ ಅದರಲ್ಲಿ ಏನ್ ಮಾಡ್ತೀವಿ, ಜೀವಿತಾವಧಿ ಶಿಕ್ಷೆ ಅಂತ ಎಲ್ಲೂ ಕೊಡೋದಿಲ್ಲ. ಐದರ್ ಜೀವಾವಧಿ ಶಿಕ್ಷೆ ಅಂತ ಕೊಡ್ತಾರೆ ಅಥವಾ ಮರಣದಂಡನೆ ಅಂತ ಕೊಡ್ತಾರೆ. ಮರಣದಂಡನೆ ಡೆತ್ ಪೆನಾಲ್ಟಿ ಫಾರ್ ದ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸಸ್. ತುಂಬಾ ಘೋರವಾಗಿ, ಅತ್ಯಂತ ಭಯಾನಕವಾಗಿ ಮನುಷ್ಯತ್ವವನ್ನು ಮರೆತು ಆತ ಕೊಲೆ ಮಾಡಿದ್ರೆ ಸಮಾಜದಲ್ಲಿ ಆತ ಇರ್ಲಿಕ್ಕೆ ನಾಲಾಯಕ ಅಂತ ಹೇಳಿ ಆತನಿಗೆ ಮರಣದಂಡನೆ ಕೊಡ್ತಾರೆ. ಅದು ಬಿಟ್ರೆ ಜೀವಾವಧಿ ಶಿಕ್ಷೆ ಅಂದ್ರೆ ಮೊದಲು 14 ವರ್ಷ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ತಿದ್ರು. ಮತ್ತು ಅನೇಕ ಪ್ರಕರಣಗಳಲ್ಲಿ ಇವನ್ ಒಂದು ನಮ್ಮ ದೀಪಕ್ ಖೋಸ್ಲಾ ಅನ್ನೋ ಒಂದು ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಜೀವಾವಧಿ ಶಿಕ್ಷೆ ಅಂತ ಹೇಳಿ ಬರೀ 14 ವರ್ಷದಿಂದ ಆತನು ಹೊರಗೆ ಬಿಟ್ರೆ, ಎಲ್ಲಿ ಮನೇಲಿ ಕೊಲೆ ಆಗಿರುತ್ತೋ, ಯಾರು ತನ್ನ ತಂದೆ ತಾಯಿ ಅಥವಾ ತನ್ನ ಮಗಳನ್ನ ಕಳ್ಕೊಂಡಿರ್ತಾನೋ ಆತನಿಗೆ ಬಹಳಷ್ಟು ಘೋರವಾದಂತ ಅನ್ಯಾಯ ಆಗ್ತದೆ. ಸಮಾಜಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ ಅಂತ ಹೇಳಿ ಜೀವಾವಧಿ ಶಿಕ್ಷೆ ಅಂದ್ರೆ ತನ್ನ ಮುಂದಿನ ಜೀವ ಇರೋವರೆಗೂ ಕೂಡ ಆತ ಜೈಲಲ್ಲಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ವೆರಿ ರೀಸೆಂಟ್ಲಿ ಅದನ್ನ ತೀರ್ಪನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ಜೀವ ಇರೋವರೆಗೂ ಕೂಡ ಅವರು ಜೀವಾವಧಿ ಶಿಕ್ಷೆ ಅವರು ಅನುಭವಿಸಲೇಬೇಕು. ಬಟ್ 20 ವರ್ಷಗಳ ಶಿಕ್ಷೆ ಅನುಭವಿಸಿದ ನಂತರ ಒಂದು ಸ್ಮಾಲ್ ವಿಂಡೋ ಅನ್ನು ಓಪನ್ ಮಾಡಿದರೆ, ಆಗ ಅವರು ಗವರ್ನರ್ ಮತ್ತು ರಾಷ್ಟ್ರಪತಿ
ರಾಷ್ಟ್ರಪತಿಗಳಿಗೆ ಒಂದು ಮರ್ಸಿ ಪಿಟಿಷನ್ ಅನ್ನ ಫೈಲ್ ಮಾಡಬಹುದು. ನನ್ನ ಸನ್ನಡತೆ ಮೇಲೆ ತಾವು ನನ್ನ ರಿಲೀಸ್ ಮಾಡಿ. ನಾನು ಇವಾಗ ಸುನಿಲ್ ಜಿ ಜೀವಾವಧಿ ಶಿಕ್ಷೆ ಅಂತಂದ್ರೆ ಇಟ್ ಇಸ್ ನಾಟ್ 14 years. ನೋ ಮೇಡಮ್, 100% ರೈಟ್. ಇಟ್ ಈಸ್ ಅಪ್ ಟು ದಿ ಲೈಫ್. ಅವರ ಮುಂದಿನ ಅಪ್ ಟು ಲೈಫ್, ದಟ್ಸ್ ಆಲ್. ಓಕೆ, ಸೊ ಜೀವ ಇರೋವರೆಗೂ ಇರಬೇಕು ಅಲ್ಲೇನೆ. has to be there and ಅದು 20 ವರ್ಷ ಮಿನಿಮಮ್ 20 ವರ್ಷ ಶಿಕ್ಷೆ ಅನುಭವಿಸಿದ ಮೇಲೆ ಅಲ್ಲೊಂದು ಸ್ಮಾಲ್ ವಿಂಡೋ ಇದೆ. ಅವರೊಂದು ಮರ್ಸಿ ಪಿಟಿಷನ್ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಸಲ್ಲಿಸಬಹುದು. ಆಗ ರಾಷ್ಟ್ರಪತಿಗಳು ಏನ್ ಮಾಡಬಹುದು, ಒಂದು ಸೆಂಟ್ರಲ್ ಗವರ್ಮೆಂಟ್ ಅನ್ನ ಒಂದು ಕನ್ಸೆಂಟ್ ಅನ್ನು ತಗೊಂಡು ಒಂದು ಎಕ್ಸೆಂಪ್ಷನ್ ಕೊಟ್ಟು ಅವನ ಪಾರ್ಡನ್ ಅಂತ ಮಾಡಿ ಅವ್ರಿಗೆ ಸನ್ನಡತೆ ಮೇಲೆ ಮತ್ತು ಮುಂದಿನ ಜೀವನ ಇದೆ ಮತ್ತು ಅವ್ರ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಮುಂದೆ ಬದಲಾವಣೆ ಆಗ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಬಿಡಬಹುದು. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ, ತಮಗೂ ಗೊತ್ತಿರಬಹುದು. ನಮ್ಮ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸಲ್ಲಿ ಕೂಡ ಆತ 30 ವರ್ಷ ಶಿಕ್ಷೆಯನ್ನ ಅನುಭವಿಸಿದ ಅಂತ ಹೇಳಿ LTT ಎಕ್ಸ್ ಕ್ಯಾಡರ್ಗೆ ನಮ್ಮ ತಮಿಳುನಾಡು ಗವರ್ಮೆಂಟ್ ಅವರು ಎಕ್ಸೆಂಪ್ಷನ್ ಕೊಟ್ಟು ರಾಷ್ಟ್ರಪತಿಗಳಿಗೆ ಹೋದಾಗ ಆತ 30 ವರ್ಷ ಮುಗಿಸಿದಾನೆ. ಒಂದು ಪಾರ್ಡನ್ ಮಾಡೋಣ, ಸನ್ನಡತೆ ಇಡೀ ಪ್ರಿಸನ್ ವ್ಯವಸ್ಥೆಯಲ್ಲಿ ಆತ ಓದಿಕೊಂಡು ಬಹಳಷ್ಟು ಡಿಗ್ರಿಗಳನ್ನ ಸಂಪಾದನೆ ಮಾಡಿಕೊಂಡು ಬೇರೆ ಖೈದಿಗಳಿಗೆಲ್ಲ ಮಾರ್ಗದರ್ಶನ ಆಗಿ ಬದುಕಿದ್ದಾನೆ. ಆತಗೊಂದು ಅವಕಾಶ ಕೊಡೋಣ ಅಂತ ಹೇಳಿ ಆತಗೊಂದು ಪಾರ್ಡನ್ ಅನ್ನ ಕೊಟ್ಟಂತ ಉದಾಹರಣೆ ಕೂಡ ಇದೆ. ಹಾಗಾಗಿ ಜೀವ ಇರೋವರೆಗೂ ಜೀವಾವಧಿ ಶಿಕ್ಷೆ, 20 ವರ್ಷ ಪಾರ್ಡನ್ ಕೊಟ್ರೆ ಆಗ ಇವರು ಸನ್ನಡತೆ ಮೇಲೆ ಹೊರಗೆ. ಇನ್ನೊಂದು ಕಡೆ ವಿಚಾರ ಕೇಳ್ಬಿಡ್ತೀನಿ. ಈ ಮಾಫಿ ಸಾಕ್ಷಿ ಬಗ್ಗೆನೂ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಈ ಪ್ರಕರಣದ ಯೂಶಲಿ A1ಗೂ ಕೂಡ ಶಿಕ್ಷೆ ಆಗ್ಲೇಬೇಕು, ಯಾಕಂದ್ರೆ ಪ್ರಕರಣದ ರೂವಾರಿ ಅವರೇ ಆಗಿರ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಮೊದಲ ಅಕ್ಯೂಸ್ಡೇನೆ ಇಲ್ಲಿ ಮಾಫಿ ಸಾಕ್ಷಿ ಆಗಿರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗೋದಿಲ್ವಾ, ಅವ್ರಿಗೆ ಶಿಕ್ಷೆ ಇರೋದಿಲ್ವಾ, ಕೋರ್ಟ್ ಅವ್ರನ್ನ ಹಾಗೆ ಬಿಟ್ಬಿಡುತ್ತಾ ಅಂತ ಕಾಮನ್ ಪರ್ಸನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಅದ್ರ ಬಗ್ಗೆ ನೀವೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಖಂಡಿತ. ಈಗ ಮಾಫಿ ಸಾಕ್ಷಿ ಅಂತ ನಾವು ಯಾರು ಕರಿತೀವಿ, ಯಾರು ಅಪ್ರೂವರ್ ಆಗಿ ಪೊಲೀಸ್ ವಿಟ್ನೆಸ್ ಆಗಿ ನಿಲ್ತಾರೆ. ಎಷ್ಟೋ ಸಲ ಏನಾಗುತ್ತೆ, ಸುಮಾರು 3-4 ವರ್ಷ ಆಗೋಗಿರುತ್ತೆ ಕ್ರೈಮ್ ಆಗಿರುವಂಥದ್ದು, ಎವಿಡೆನ್ಸ್ ಗಳೆಲ್ಲ ಸಾಕಷ್ಟು ಹಾಳಾಗೋಗಿರುತ್ತೆ, ವಿಟ್ನೆಸ್ ಗಳು ಇರೋದಿಲ್ಲ, ಸಾಕ್ಷಿಗಳೆಲ್ಲ ನಾಶ ಪಡಿಸ್ಬಿಟ್ಟಿರ್ತಾರೆ. ಆಗ CBI ಯಾರು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅವ್ರಿಗೆ ಆ ಚೈನ್ ಆಫ್ ಲಿಂಕ್ ಅನ್ನ ಕೊಡಿಸ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ಬಿಡುತ್ತೆ. ಆಗ ಅವರು ಸಾಫ್ಟ್ ವಿಟ್ನೆಸ್, ಸಾಫ್ಟ್ ಅಕ್ಯೂಸ್ಡ್ ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಡು, ಅವ್ರು ಯಾರು ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಆದವರಲ್ಲ. ಫಾರ್ ಎಕ್ಸಾಂಪಲ್, ಈಗ ಅಕ್ಯೂಸ್ ನಂಬರ್ 1 ಬಸವರಾಜ್ ಮುತ್ತಗಿ ತಗೊಂಡ್ರೆ, ಅವರು ಕಾರ್ನಲ್ಲಿ ಇವ್ರನ್ನೆಲ್ಲ ಟೀಮ್ ರೆಡಿ ಮಾಡ್ಕೊಂಡು ಇವ್ರನ್ನೆಲ್ಲ ಕೊಲೆ ಮಾಡಿ ಕಳಿಸಿ ಕಾರಲ್ಲಿ ಕೂತಂತವ್ರು, ಜೊತೆಲಿ ಇದ್ದಂತವ್ರು, ಮಾಸ್ಟರ್ ಪ್ಲಾನ್ ಮಾಡಿದವರು. ಬಟ್ ಅವ್ರು ಎಂದೂ ಕೂಡ ಮುಂದಕ್ಕೆ ಹೋಗಿ ಕೊಲೆ ಮಾಡಲಿಲ್ಲ. ಹಾಗಾಗಿ ಹಿ ವಾಸ್ ಎ ಸಾಫ್ಟ್ ಟಾರ್ಗೆಟ್ ಫಾರ್ ದ CBI. ಸೊ CBI ನೋಡಿದ್ರು ಇವರ ನಡತೆ ಏನು, ಇವ್ರಿಗೆ ಒಂದು ಪಾಪ ಪ್ರಜ್ಞೆ ಮೂಡಿದೆ, ಇವರು ಒಂದು ಬದಲಾವಣೆ ಆಗ್ಬೇಕು ಅಂತ ಇದ್ದಾರೆ. ಮತ್ತೆ ಇವ್ರ ಕೈಯಿಂದ ಯೋಗೇಶ್ ಗೌಡ್ರು ಮರ್ಡರ್ ಆಗಿಲ್ಲ. ಹಿ ವಾಸ್ ಪಾರ್ಟ್ ಆಫ್ ದಿ ಕಾನ್ಸ್ಪಿರಸಿ ಬಿಟ್ರೆ ಇವರೇ ಹೋಗಿ ಮರ್ಡರ್ ಮಾಡೋದಿಲ್ಲ. ಮತ್ತು ಇವರಿಂದ ಇಡೀ ಕೇಸನ್ನ, ಇಡೀ ರಹಸ್ಯ ನಾವು ಭೇದಿಸಬೇಕು ಅಂತ ಹೇಳಿ ಅವ್ರನ್ನ ಮಾಫಿ ಸಾಕ್ಷಿ ಮಾಡ್ಕೋತಾರೆ. ಕೆಲವು ಸಂದರ್ಭಗಳಲ್ಲಿ, ಫಾರ್ ಎಕ್ಸಾಂಪಲ್, ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಕಂಡು ಅನ್ನೋದಾದ್ರೆ ನ್ಯಾಯಾಲಯ ಅವ್ರಿಗೆ ಕಮ್ಮಿ ಶಿಕ್ಷೆಯನ್ನ ಕೊಡುತ್ತೆ, ಅವ್ರನ್ನೇನು ಬಿಡೋದಿಲ್ಲ. ಬಟ್ ಈ ಪ್ರಕರಣದಲ್ಲಿ ಅವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇಲ್ಲದೆ ಇರೋದ್ರಿಂದ, ಅವ್ರು ಯೋಗೇಶ್ ಗೌಡ್ರನ್ನ ಮರ್ಡರ್ ಮಾಡದೇ ಇರೋದ್ರಿಂದ, ಅವರು ಇಂಡೈರೆಕ್ಟ್ಲಿ ಇದ್ದಿದ್ದರಿಂದ ಅವ್ರಿಗೊಂದು ಕ್ಷಮೆಯನ್ನ ಕೊಟ್ಟು ಮಾಫಿ ಸಾಕ್ಷಿಯನ್ನು ಬಿಟ್ಟಿದ್ದಾರೆ. ಅವ್ರಿಗೇನು ಶಿಕ್ಷೆ ಆಗೋದಿಲ್ಲ. ಬಟ್ ಎಲ್ಲ ಪ್ರಕರಣದಲ್ಲೂ ಆಗೋದಿಲ್ಲ. ನ್ಯಾಯಾಧೀಶರು ಕಮ್ಮಿ ಶಿಕ್ಷೆಯನ್ನು ವಿಧಿಸಿದಂತ ಅನೇಕ ಪ್ರಕರಣಗಳು ಕೂಡ ಇದೆ. ಆಲ್ರೈಟ್, ನಾಗರಾಜ್ ಸರ್, ಈ ಪ್ರಕರಣದ ಬಗ್ಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್ಸ್ ಏನು ಹೇಳ್ತೀರಿ? ಇಲ್ಲಿ ಮಾಫಿ ಸಾಕ್ಷಿ ಬಗ್ಗೆ ನೀವು ಹೇಳಿದ್ರಿ. ಮಾಫಿ ಸಾಕ್ಷಿ ಕೂಡ ಅವನು ಅಕ್ಯೂಸ್ಡ್ ಅಂದರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ಅವನು ಎಲ್ಲೋ ಇಯರ್ಸೇ ಹೇಳಿದರೆ ಆಗಲ್ಲ, ಡೈರೆಕ್ಟ್ ವಿಟ್ನೆಸ್ ಇರಬೇಕು, ಡೈರೆಕ್ಟ್ ಅಕ್ಯೂಸ್ಡ್ ಕೂಡ ಇರಬೇಕು. ಈ ವಿಲ್ ಬಿ ಟರ್ನ್ಡ್ ಇನ್ ಟು ವಿಟ್ನೆಸ್ ಇನ್ ಆರ್ಡರ್ ಟು ಹೆಲ್ಪ್ ದಿ ಪ್ರೋಸೆಸ್ ಆಫ್ ದಿ ಇನ್ವೆಸ್ಟಿಗೇಷನ್. ಯಾಕೆಂದರೆ ಎಲ್ಲಿ ನಾವು ಅದರ್ವೈಸ್ ಕತ್ಲೆಯಲ್ಲಿ ಏನೋ ಹುಡುಕಿದಾಗ ಆಗ್ತದೆ. ಈಗ ಒಂದು ದಾರಿ ಸಿಗುತ್ತೆ. ಯಾಕೆ ಅದನ್ನು ಕನ್ಸಿಡರ್ ಮಾಡ್ತಾರೆ? ಸಾಕ್ಷಿಯಲ್ಲಿ ಇದು ಕಾನೂನಲ್ಲಿ ಕೂಡ ಅವಕಾಶ ಇದೆ ಅದಕ್ಕೆ, ಆ ಅಪ್ರೂವರ್ಗೆ. ಆ ಬೇಸಿಸ್ ಮೇಲೆ ಮಾಡೋದು ಇನ್ ಆರ್ಡರ್ ಟು ಹೆಲ್ಪ್ ದಿ ರಿಯಲ್ ಕಲ್ಪ್ರಿಟ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಕ್ರೈಮ್ ಟು ಬಿ ಬ್ರಾಟ್ ಟು ಬುಕ್ಸ್ ಅಂತ. ಇನ್ನು ಕೊನೆಯದಾಗಿ ನಾನು ಹೇಳಬೇಕಾದ್ರೆ, ಇದೊಂದು ಪ್ರಕರಣ ಒಬ್ಬ ಶಾಸಕನಾಗಿ ಸಚಿವನಾಗಿ ಫಸ್ಟು ಅಲ್ಲ, ಶಾಸಕ ಆದಮೇಲೆ ಸಚಿವ. ಎಲ್ಲ ಸಚಿವರು ಶಾಸಕರಿಲ್ದಿರೋ ಸಚಿವ ಸ್ಥಾನ ಸಿಗೋದಿಲ್ಲವಲ್ಲ. ಇಲ್ಲ 6 ತಿಂಗಳಿಗಾದರೂ ಅವರು ಏನಾದ್ರು MLCಯೋ MLA ಆಗಲೇಬೇಕು, ಶಾಸಕರೇ ಇರಬೇಕು. ಹಾಗಾಗಿ ಇಲ್ಲಿ ಕಾನೂನು ಮಾಡುವಂಥ ಕೆಲಸ ಭಾಳ ಮಹತ್ವದ್ದು. ಕಾನೂನು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ, ಸ್ಟೇಟ್ ಜವಾಬ್ದಾರಿ ಇದೆ, ರಾಜ್ಯದಲ್ಲಿ ತನ್ನ ಪ್ರಜೆಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾರಿಗೂ ಕೂಡ ಕಾನೂನು ಬಾಹಿರವಾಗಿ ಅನ್ಯಾಯ ಮಾಡಬಾರ್ದು ಅಂತ. ಒಂದು ಚೀಟಿಂಗ್ ಇರಲಿ, ಕೊಲೆ ಇರಲಿ, ಏನೇ ಇರಲಿ, ಅದಕ್ಕೆ ಅಪರಾಧ ಅಂತಾರೆ. ಆ ಒಂದು ಕಾನೂನಿನ ಕೊನೆಯಲ್ಲಿ ಏನಿರ್ತದೆ, ಪನಿಷ್ಮೆಂಟ್ ಅಂದರೆ ಸ್ಯಾಂಕ್ಷನ್ಸ್ ಅಂತ ಹೇಳ್ತಾರೆ. ಅದು ಸರ್ಕಾರಕ್ಕೆ ಇರ್ತಕ್ಕಂಥ ಪವರ್, ಒಂದು ಸಾವರಿನ್ ಅಥಾರಿಟಿ ಸರ್ಕಾರ. ಅಂಥ ಒಂದು ಪವರನ್ನು ಎಕ್ಸಿಕ್ಯೂಟ್ ಮಾಡುವಂಥ ಮನುಷ್ಯನೇ ಕೊಲೆ ಮಾಡಿದರೆ ಆವಾಗ ಅದಕ್ಕೆ ಏನು ಮಹತ್ವ ಉಳಿತು ಅಂತ ನನ್ನ ಪ್ರಶ್ನೆ. ನನ್ನ ಪ್ರಶ್ನೆ ಅಷ್ಟೇ ಅಲ್ಲ, ಒಬ್ಬ ಸಾಮಾನ್ಯನ ಪ್ರಶ್ನೆಯೂ ಕೂಡ ಅದನ್ನೇ ಇರ್ತದೆ. ಈಗ ಸಾಮಾನ್ಯನಿಗೆ ಒಂದು ನಂಬಿಕೆ ಬರುವಂಥ ಕೆಲಸ ಮಾಡಿದ್ದಾರೆ ಈ ಒಂದು ಕೇಸಿನ ಒಂದು ಡಿಸಿಷನ್. ಸಾಮಾನ್ಯರಿಗೆ ನಂಬಿಕೆ ಬಂದಾಗ ಆ ಒಂದು ವ್ಯವಸ್ಥೆಗೂ ಕೂಡ ಒಂದು ಹೆಚ್ಚಿನ ಮಹತ್ವ ಸಿಗುತ್ತೆ, ಅಷ್ಟೆಲ್ಲ ಗೌರವ ಸಿಗುತ್ತೆ. ಜೊತೆಗೆ ಬೇರೆಯವರು ಕೂಡ ಸ್ವಲ್ಪ
ಒಂದು ಹೆಜ್ಜೆ ಮುಂದಿಟ್ಟರೂ ಕೂಡ 10 ಹೆಜ್ಜೆ ಹಿಂದೆ ಹೋಗೋ ಸಂದರ್ಭ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಹೇಳೋದು ನ್ಯಾಯಾಲಯ, ನ್ಯಾಯಾಧೀಶರು ಅಷ್ಟೇ ಅಲ್ಲ, ಮತ್ತು ವಕೀಲರು ಕೂಡ, ಜೊತೆಗೆ ಏನು ಹೇಳ್ತೀವಿ ನಾವು ಪ್ರಾಸಿಕ್ಯೂಟರ್ ಅಂತ ಹೇಳ್ತೀವಿ, ನಮ್ಮ ಅಧಿಕಾರಿಗಳು ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಒಂದು ಎಂಥ ಕೇಸ್ ಇದ್ದರೂ ಕೂಡ ಸಂಬಂಧಪಟ್ಟ ಕೇಸಿಗೆ ಸಾಕ್ಷಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯದ ಮುಂದೆ ಒಪ್ಪಿಸಿದರೆ ಖಂಡಿತವಾಗಲೂ ಒಂದು ನ್ಯಾಯ ಸಿಗುತ್ತೆ ಅಂತ ತೋರಿಸಿಕೊಟ್ಟಿದ್ದಾರೆ ಈ ಕೇಸಲ್ಲಿ. ಎಲ್ಲ ಕೇಸಲ್ಲೂ ಹೀಗೆ ಮಾಡಬೇಕಂತ ನನ್ನ ಒಂದು ಸಲಹೆ ಪೊಲೀಸರಿಗೆ. ಯಾರೋ ಒಬ್ಬ ಕೆಟ್ಟದನ್ನು ಮಾಡಿದಾರೆ ಅಂದರೆ ಈಸ್ ಅನ್ ಅಪಾಲಜಿ. ಐ ಡೋಂಟ್ ಕನ್ಸಿಡರ್ ಎವರಿ ಪೊಲೀಸ್ಮನ್ ಆರ್ ಲೈಕ್ ದಟ್ ಅಂತ. ಈಸ್ ಅನ್ ಅಪಾಲಜಿ. ಆ ಅಪಾಲಜಿಗೆ ಕರೆಕ್ಟ್ ಆದಂಥ ಒಂದು ಶಿಕ್ಷೆ ಕೂಡ ಆಗಿದೆ. ಆದರೆ ಮೆಜಾರಿಟಿ ಆಫ್ ದಿ ಪೊಲೀಸ್ಮನ್ ಆರ್ ವೆರಿ ಗುಡ್, ಎಸ್ಪೆಷಲಿ ಕರ್ನಾಟಕ ಪೊಲೀಸು. ಇದನ್ನು ಕೆಡಿಸೋಕ್ಕೆ ನಿಜವಾಗ್ಲೂ ನಮ್ಮ ವ್ಯವಸ್ಥೆಯಲ್ಲಿ ನೋಡಿದ್ದೀವಿ. ಒಂದು ಟ್ರಾನ್ಸ್ಫರ್ಗೆ ಎಷ್ಟೋ ಏನು ಹೋಟೆಲಲ್ಲಿ ಅಥವಾ ಇದರಲ್ಲಿ ಫಿಕ್ಸ್ ಮಾಡಿದಾಗೆ ರೇಟ್ಸ್ ಫಿಕ್ಸ್ ಮಾಡಿದ್ದಾರೆ ಅಂತಂದರೆ ನನಗಂತೂ ನಾಚಿಕೆ ಆಗ್ತದೆ. ನಾನು ಯಾವ MLA ಹತ್ರ ಹೋಗಿ ನನ್ನ 37 ವರ್ಷ ಸರ್ವೀಸಲ್ಲಿ ಒಂದು ಚೀಟಿ ತೊಗೊಂಡೋಗಿ ಪೋಸ್ಟಿಂಗ್ ತೊಗೊಂಡಿಲ್ಲ. ಯಾರೋ ಒಂದು ಸ್ನೇಹಿತ ನನ್ನ ಮಿನಿಸ್ಟ್ರ್ ಇದ್ದರು, ಅವರೊಂದು ಸಾರಿ ಇದರಲ್ಲಿ ಮಿನಿಟ್ ಕೊಡ್ತೀನಿ, ಏನು ಮಿನಿಟ್ ಅಂದರೆ ಅಂತ ನಾನು ಕೇಳಿದ್ದೆ ಅವನಿಗೆ. ಆಮೇಲೆ ನನಗೆ ನಗು ಬಂತು. ಆದರೆ ಹಾಕೋದು ಅವ್ರ ಕೆಲಸ ಮಾಡೋದು ನಮ್ಮ ಕೆಲಸ. ಹೀಗೆ ಮಾಡಬೇಕಂತ ಯಾವನೂ ನಮ್ಗೆ ಹೇಳಲಿಲ್ಲ. ಆದ್ದರಿಂದ ಬಹುಶಃ ಇವತ್ತು ನೀವು ಕರಿತೀರ ಯಾರೋ ಒಂದು ಸಾರ್ವಜನಿಕರಲ್ಲಿ ಒಂದಿಷ್ಟು ಗೌರವ 13 ವರ್ಷ ಆದರೂ ಕೂಡ ನನಗೆ ಸಮಟೈಮ್ಸ್ ಏನು ಅನ್ಸ್ಬಿಡುತ್ತೆ ಅಂದರೆ ಈ ಟ್ರಾನ್ಸ್ಫರ್ ಇದೆಲ್ಲ ಕೇಳಿದಾಗ ನೆಕ್ಸ್ಟ್ ಒಂದು ಈಗ ಎಷ್ಟೊಂದು ಮಿನಿಸ್ಟ್ರಿ ಇದೆಯಲ್ಲ ನಮ್ಮಲ್ಲಿ ಸುನಿಲ್ ಜಿ. ಸೊ ಐ ಹೋಪ್ ಮುಂದೊಂದು ದಿನ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಏನಾದರೂ ಒಂದು ಮಿನಿಸ್ಟ್ರಿ ಬಂದ್ಬಿಡುತ್ತಾ ಏನು ಅಂತ, ಅದಕ್ಕೊಬ್ರು ಮಿನಿಸ್ಟ್ರು ಫಿಕ್ಸ್ ಆಗ್ತಾರಾ? ಬಿಕಾಸ್ ಆ ಬಗ್ಗೆ ನಾನು ಮಾತಾಡ್ತೀನಿ. ಆ ಬಗ್ಗೆ ಒಂದು ಮಾತಾಡ್ತೀನಿ. ಗುಂಡೂರಾಯರಂತ CM ಇದ್ದರು. ಅಲ್ಲಿ ಒಂದು ಸಾರಿ ಒಬ್ಬ ಮೈ ಮುರ್ಕೊಂಡು MLA ಹೋಗಿದ್ದಾನೆ. ಯಾರನ್ನೋ ಕರ್ಕೊಂಡು, ಒಬ್ಬ ಸಬ್ ಇನ್ಸ್ಪೆಕ್ಟ್ರನ್ನ ಕರ್ಕೊಂಡು ಹೋದರೆ ಅವನ ಹತ್ರ 5,000 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದಾನೆ. ಗುಂಡೂರಾವ್ ಗೊತ್ತಾಯ್ತು ಅದು. ಹೇಳು ಯಾಕೋ ಮೈ ಮುರಿತಾ ಇದೆಯಾ ಅಂತ MLA ಕೇಳಿದ್ದಾರೆ. ಆಮೇಲೆ ಹೀಗೆ ಸ್ವಾಮಿ ಅಂತ ಅವನಿಗೆ, ನೋಡು ನೀನು MLA ಪರ್ ಟ್ರಾನ್ಸ್ಫರ್ಸ್ ಅಲ್ಲ, ನೀನು MLA ಕೆಲಸ ಮಾಡು ತಗೋ ಅಂತೇಳಿ ಅವನಿಗೆ ಕಾಸು ಕೊಟ್ಟು ಅದು ಕೆಲಸ ಮಾಡಲೇ ಇಲ್ಲ ಅವರು. ಹೀಗೆ ಮಾಡುವಂಥ CM ಇದ್ದಾರೆ ನಿಮ್ಮಲ್ಲಿ. ಎಲ್ಲಿ ತನಕ CM ಸರಿಯಾಗಿರಲ್ವೋ ಅಲ್ಲಿ ತನಕ ಎಲ್ಲರೂ ಇದೇ ರೀತಿ ಮಾಡಿ. ದಟ್ ಇಸ್ ಅನದರ್ ಡಿಬೇಟಬಲ್ ಇಶ್ಯೂ ಸರ್. ಇನ್ನೊಂದು ದಿವಸ ಯಾವತ್ತಾದ್ರೂ ಚರ್ಚೆ ಮಾಡೋಣ. ರಾಜ್ಯ ನಡೆಸೋದು ಯಾರ್ರೀ? ಸರ್ಕಾರ ನಡೆಸೋದು ಯಾರು? ಸರ್ ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ಸುನಿಲ್ ಜಿ, ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಕಾನೂನನ್ನ ಮಾಡೋರು ಕಾನೂನನ್ನ ರಕ್ಷಣೆ ಮಾಡಬೇಕು. ಒಂದು ಕಡೆ ಕಾನೂನನ್ನ ಮಾಡುವವರು ಮತ್ತು ಕಾನೂನನ್ನ ರಕ್ಷಣೆ ಮಾಡಬೇಕಾದವರು ಇಬ್ಬರೂ ಸೇರ್ಕೊಂಡು ಕ್ರೈಮ್ ಮಾಡಿದ್ರೆ ಅದಕ್ಕೆ ಕಾನೂನು ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನ ಇವತ್ತಿನ ತೀರ್ಪಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಪ್ರಕರಣದ ಪ್ರಾಸಿಕ್ಯೂಟರ್ಸ್ ಯಾರಿದ್ದಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಪ್ರಕರಣದ ತನಿಖೆ ಮಾಡಿ ಸರಿಯಾದ ಚಾರ್ಜ್ ಶೀಟ್ ಸಲ್ಲಿಸಿದಂಥ CBIಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಮತ್ತು ಎಂಥ ಐತಿಹಾಸಿಕ ತೀರ್ಪನ್ನ ಕೊಟ್ಟು ಜನಪ್ರತಿನಿಧಿಗಳು ಮತ್ತು ಪೊಲೀಸರಿಗೆ ಇಬ್ಬರಿಗೂ ಎಚ್ಚರಿಕೆಯ ಕೊಟ್ಟಿರುವಂತಹ ಜಡ್ಜ್ ಯಾರಿದ್ದಾರೆ ಸಂತೋಷ್ ಗಜಾನನ ಭಟ್, ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತಿನ ಈ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ. ಇದನ್ನ ಪಾಠವಾಗಿ ತೆಗೆದುಕೊಂಡು ಜನಪ್ರತಿನಿಧಿಗಳು ನಿಮ್ಮನ್ನ ಜನ ಯಾವ್ದಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ಅರ್ಥಕೊಂಡು ಬದುಕಿದ್ರೋ ನೀವು ಬದುಕಿದ್ರಿ, ಇಲ್ಲ ಅಂತಂದ್ರೆ ಪರಪ್ಪನ ಅಗ್ರಹಾರ ಇರಲಿ ಅಥವಾ ರಾಜ್ಯದ ಬೇರೆ ಬೇರೆ ಜೈಲುಗಳನ್ನ ಮತ್ತಷ್ಟು ದೊಡ್ಡದಾಗಿ ಮಾಡಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನನ್ನ ಮಾತಿನ ಒಳಾರ್ಥ ಅಂತ ಹೇಳ್ತಾ ಇವತ್ತಿನ ಪವರ್ ಫೋಕಸ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.